ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ಈ ದಿನ 10ನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ 6ನೇ ಪಾಠ ತ್ರಿಭುಜಗಳು. ಈ ಒಂದು ತ್ರಿಭುಜಗಳು ಪಾಠದಲ್ಲಿ ಬರುವಂತಹ ಅಭ್ಯಾಸ 6.3ರಲ್ಲಿ ಮೊದಲ 8 ಪ್ರಶ್ನೆಗಳನ್ನು ನಿಮ್ಮ ಜೊತೆಗೆ ಅವುಗಳಿಗೆ ಪರಿಹಾರಗಳನ್ನು ಹೇಗೆ ಕಂಡುಹಿಡಿಯೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಪ್ರಶ್ನೆಗಳು ಒಟ್ಟು ಈ ಅಭ್ಯಾಸದಲ್ಲಿ ಬರುವ ಒಟ್ಟು 16 ಪ್ರಶ್ನೆಗಳು ಕೂಡ ತ್ರಿಭುಜಗಳ ನಿರ್ಧಾರಕ ಗುಣಗಳಿಗೆ ಸಂಬಂಧಪಟ್ಟಂತಹ 3 ಪ್ರಮೇಯಗಳು ಬರ್ತವೆ. ಎ ನಿರ್ಧಾರಕ ಗುಣ, ಹಾಗೆಯೇ ಎಸ್ ನಿರ್ಧಾರಕ ಗುಣ, ಜೊತೆಗೆ ಎಸ್ ಅಂತಕ್ಕಂಥ ನಿರ್ಧಾರಕ ಗುಣ. ಈ ಒಂದು ನಿರ್ಧಾರಕ ಗುಣಗಳಿಗೆ ಸಂಬಂಧಪಟ್ಟ ಹಾಗೆ 3 ಪ್ರಮೇಯಗಳು ಬರ್ತವೆ. ಈ 3 ಪ್ರಮೇಯಗಳ ಆಧಾರದ ಮೇಲೆ ಸಮರೂಪ ತ್ರಿಭುಜಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಅಭ್ಯಾಸ 6.3ರಲ್ಲಿ ಬರ್ತವೆ. ಅದರಲ್ಲಿ ಬರುವ ಮೊದಲ 8 ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಕ್ಲಾಸ್ ಶುರು ಮಾಡೋಣ. ಹಾಗಿದ್ಮೇಲೆ ಅಭ್ಯಾಸ 6.3ರಲ್ಲಿ ಬರುವ ಚಿತ್ರಗಳನ್ನು ನೀವು ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಚಿತ್ರ 6.34ರಲ್ಲಿ ಸಮರೂಪ ತ್ರಿಭುಜಗಳ ಜೊತೆಗಳು ಯಾವುವು ತಿಳಿಸಿ ಅಂತ ಕೊಟ್ಟಿದ್ದಾರೆ. ಈ ಪ್ರಶ್ನೆಗಳನ್ನು ಉತ್ತರಿಸಲು ಸಮರೂಪತೆಯ ಯಾವ ನಿರ್ಧಾರಕ ಗುಣಗಳನ್ನು ಉಪಯೋಗಿಸಿರುವಿರಿ, ಜೊತೆಗೆ ಹಾಗೂ ಸಮರೂಪ ತ್ರಿಭುಜಗಳ ಜೊತೆಗಳನ್ನು ಸೂಚಿಸಲು ಸಂಕೇತವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಂಥ ಜೋಡಿಗಳಲ್ಲಿ ಯಾವ ಜೋಡಿಗಳು ಸಮರೂಪ ತ್ರಿಭುಜಗಳಾಗಿದ್ದಾವೆ ಅನ್ನೋದನ್ನು ತಿಳಿಸ್ಬೇಕಂತೆ. ಅದು ನಾನು ಈಗ ತಾನೇ ಹೇಳಿದ ಹಾಗೆ 3 ನಿರ್ಧಾರಕಗಳನ್ನು ಬಳಕೆ ಮಾಡಿಕೊಂಡು ಅದರಲ್ಲಿ ಯಾವ ನಿರ್ಧಾರಕದ ಆಧಾರದ ಮೇಲೆ ನೀವು ಇದನ್ನು ಹೇಳ್ತೀರಾ, ಜೊತೆಗೆ ಆ ಸಮರೂಪ ತ್ರಿಭುಜಗಳಿಗೆ ನೀವು ಸಂಕೇತವನ್ನು ಸೂಚನೆ ಮಾಡಿ ಬರೀಬೇಕು ಅಂತೇಳಿ ಕೊಟ್ಟಿದ್ದಾರೆ. ಒಂದೊಂದೇ ಜೋಡಿಗಳನ್ನು ನಾವು ನೋಡ್ತಾ ಹೋಗೋಣ, ಇದಕ್ಕೆ ಉತ್ತರ ಏನು ಬರೀಬೇಕು ಅಂಥೇಳಿ. ಇಲ್ಲಿ ಮೊದಲನೆಯ ಒಂದು ತ್ರಿಭುಜಗಳನ್ನು, 2 ತ್ರಿಭುಜಗಳನ್ನು ನೋಡಿದರೆ ತ್ರಿಭುಜ ಎ ಪಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ ಅಂತ ಕೊಟ್ಟಿದ್ದಾರಲ್ವಾ. ತ್ರಿಭುಜ ಎ ಪಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ನಲ್ಲಿ ಅಂತ ಬರ್ಕೊಂಡು ಅಲ್ಲಿ ನೀವು ಪ್ರತಿಯೊಂದು ಅನುರೂಪ ಕೋನಗಳನ್ನು ನೀವು ಕನ್ಸಿಡರ್ ಮಾಡಿದರೆ ಎಗೆ ಅನುರೂಪ ಕೋನ ಯಾವುದಾಗತ್ತೆ, ಪಿ ಆಗುತ್ತೆ. ಬಿಗೆ ಅನುರೂಪ ಕೋನ ಯಾವುದಾಗತ್ತೆ, ಕ್ಯೂ ಆಗುತ್ತೆ. ಸಿಗೆ ಅನುರೂಪ ಕೋನ ಆರ್ ಆಗುತ್ತೆ. ಎಲ್ಲವೂ ಕೂಡ ಸಮ ಇದಾವೆ. ನೋಡಿ ಇಲ್ಲಿ ಏನು ಹೇಳ್ಬೋದು ಅಂತಂದರೆ, ಕೋನ ಎ ಅನ್ನೋದು ಕೋನ ಪಿಗೆ ಸಮ ಇದೆ. ಹಾಗೆಯೇ ಕೋನ ಬಿ ಅನ್ನೋದು ಕೋನ ಕ್ಯೂಗೆ ಸಮ ಇದೆ. ಜೊತೆಗೆ ಕೋನ ಕೋನ ಸಿ ಅನ್ನೋದು ಕೋನ ಆರ್ಗೆ ಸಮ ಇದೆ. 3 ಕೋನಗಳು ಅನುರೂಪ ಕೋನಗಳು 3 ಕೂಡ ಸಮ ಇರೋದ್ರಿಂದಾಗಿ ನೀವು ಹೇಳ್ತೀರಾ ತ್ರಿಭುಜ ಎ ಪಿ ಸಿ ಅನ್ನೋದು ಏನಾಗಿದೆ, ಪಿ ಕ್ಯೂ ಆರ್ಗೆ ಸಮರೂಪಿ ಆಗಿದೆ. ಇದನ್ನು ನೀವು ಸಂಕೇತವನ್ನು ಬಳಕೆ ಮಾಡೋದಾದರೆ ಈ ರೀತಿ ಸಂಕೇತವನ್ನು ಬಳಸಿದರೆ ಇದು ಏನು ತೋರಿಸುತ್ತೆ ಅಂದರೆ ಸಮರೂಪಿ ಎನ್ನುವಂಥ ಸಂಕೇತವನ್ನು ತೋರಿಸುತ್ತೆ. ತ್ರಿಭುಜ ಎ ಪಿ ಸಿ ಸಮರೂಪಿ ತ್ರಿಭುಜ ಪಿ ಕ್ಯೂ ಆರ್ ಅಂತೇಳಿ ನೀವು ಬರೀಬೇಕಾಗತ್ತೆ ಉತ್ತರವನ್ನು. ಇದನ್ನು ಬರೀಲಿಕ್ಕೆ ನಿಮಗೆ ಯಾವ ಒಂದು ನಿರ್ಧಾರಕವನ್ನು ಬಳಕೆ ಮಾಡಿದ್ದೀರಿ ಅಂತ ಕೇಳಿದರೆ, ನೀವು ಇದಕ್ಕೆ ಬಳಕೆ ಮಾಡಿರೋದು 3 ಕೋನಗಳು, ಅನುರೂಪ ಕೋನಗಳನ್ನು ತಗೊಂಡು ನೀವು ಸಾಧಿಸಿರೋದ್ರಿಂದಾಗಿ ಇದನ್ನು ಬರೀಲಿಕ್ಕೆ ಮೂಲ ಕಾರಣ ಕೋ ಸಮರೂಪತೆಯ ನಿರ್ಧಾರಕ ಗುಣ ಅಂತೇಳಿ ನೀವು ಉತ್ತರವನ್ನು ಬರೀಬೇಕಾಗತ್ತೆ. ಪಕ್ಕದಲ್ಲಿರುವಂಥ 2ನೇ ಜೋಡಿಯನ್ನು, 2 ತ್ರಿಭುಜಗಳ ಜೋಡಿಯನ್ನು ನೋಡಿದರೆ ಇಲ್ಲೂ ಕೂಡ ಎ ಬಿ ಸಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ನಲ್ಲಿ ಎ ಬಿಗೆ ಸಮರೂಪಿಯಾಗಿರುವಂಥ ಒಂದು ಬಾಹು ಯಾವುದಾಗಿರುತ್ತೆ ಅಂದರೆ ಕ್ಯೂ ಆರ್ ಆಗಿರುತ್ತೆ. ಯಾಕೆ ಅಂದರೆ ನೀವು ಹೋಲಿಕೆ ಮಾಡಬೇಕಾದಾಗ 2, 2.5, 3 ಇಲ್ಲಿ ಹೆಂಗೆ ಜಾಸ್ತಿ ಆಗ್ತಾ ಹೋಗಿದೆ, ಇಲ್ಲೂ ಹಂಗೆ ಹೆಚ್ಚು ಮಾಡ್ತಾ ಹೋದ್ರಿ ಅಂದರೆ 2 ಅಂದರೆ ಇದರಲ್ಲಿ ಅತಿ ಚಿಕ್ಕ ಬಾಹು ಯಾವುದು ಅಂದರೆ 4. ಹಾಗಾಗಿ ನೀವು ಎ ಬಿ ಮತ್ತು ಕ್ಯೂ ಆರ್ನ ಅನುಪಾತವನ್ನು ಕಂಡುಹಿಡಿಬೇಕು. ಎ ಬಿ ಮತ್ತು ಕ್ಯೂ ಆರ್ನ ಅನುಪಾತ ಏನು ಬರುತ್ತೆ, 2/4 ಅಂತ ಹೇಳಿದ್ರೆ ನಿಮಗೆ 1/2 ಬರುತ್ತೆ. ಅದೇ ರೀತಿಯಲ್ಲಿ ನೆಕ್ಸ್ಟ್ ಯಾವ್ದು ತೊಗೊಳ್ರಿ ಅಂದರೆ ಬಿ ಸಿ ತೊಗೊಂಡ್ರಿ ಅಂದರೆ ಬಿ ಸಿಗೆ ಪಿ ಆರನ್ನು ನೀವು ಅನುರೂಪಿ ಬಾಹು ಅಂತೇಳಿ ಕನ್ಸಿಡರ್ ಮಾಡಬೇಕಾಗತ್ತೆ. ಬಿ ಸಿ ಬಾರ್ ಪಿ ಆರ್ ಅಂತ ತೊಗೊಂಡ್ರೆ 2.5/5 ಅಂತ. 2.5ರಿಂದ 5 ಭಾಗಾಕಾರ ಮಾಡಿದ್ರೆ ಇಲ್ಲೂ ಕೂಡ 2ನೇ 1 ಬರುತ್ತೆ. ಜೊತೆಗೆ ಇನ್ನೊಂದು ಯಾವುದು ಅಂತ ಹೇಳಿದ್ರೆ ಇನ್ನೊಂದು ಉಳಿದಿರೋದು ಎ ಸಿಗೆ ಅನುರೂಪಿ ಬಾಹು ಯಾವುದಾಗತ್ತೆ, ಪಿ ಕ್ಯೂ ಆಗುತ್ತೆ. ಇದನ್ನು ನಾವು 3/6 ಅಂತ ತಗೊಂಡ್ರೆ ಇಲ್ಲೂ ಕೂಡ 1/2 ಬರ್ತಾ ಇದೆ. ಪ್ರತಿ ಸಂದರ್ಭದಲ್ಲೂ ಸೇಮ್ ಬರ್ತಾ ಇದೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ ನೀವು ಹೇಳ್ಬೋದು ಎ ಬಿ ಬಾರ್ ಕ್ಯೂ ಆರ್ ಅನ್ನೋದು ಬಿ ಸಿ ಬಾರ್ ಪಿ ಆರ್ಗೆ ಸಮ ಇರುತ್ತೆ. ಜೊತೆಗೆ
ಎ ಸಿ ಬಾರ್ ಪಿ ಕ್ಯೂಗೆ ಸಮ. ಪ್ರತಿಯೊಂದು ಸಂದರ್ಭದಲ್ಲೂ ಅನುಪಾತ ಸಮ ಬರ್ತಾ ಇದೆ. ಸೊ ಅನುಪಾತ ಸಮ ಬರ್ತಾ ಇದೆ ಅಂದರೆ ನೀವು ಸುಲಭವಾಗಿ ಹೇಳ್ಬೋದು ಏನು, ಎಸ್ 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 ಅಥವಾ ಬಾಹು 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 ಅನ್ನುವಂಥ ಒಂದು ಸಮರೂಪತೆಯ ನಿರ್ಧಾರಕದ ಆಧಾರದ ಮೇಲೆ ತ್ರಿಭುಜ ಎ ಬಿ ಸಿಯು ಸಮರೂಪಿ ತ್ರಿಭುಜ ಪಿ ಕ್ಯೂ ಆರ್ಗೆ ಅಂತೇಳಿ ಸುಲಭವಾಗಿ ನೀವು ಉತ್ತರವನ್ನು ಹೇಳಬಹುದು. ಇನ್ನು ಮೂರನೇ ಜೋಡಿ ನೋಡ್ರಿ, ತ್ರಿಭುಜ ಎಲ್ ಎಂ ಪಿ ಅಂತ ಕೊಟ್ಟಿದ್ದಾರಲ್ವಾ. ತ್ರಿಭುಜ ಎಲ್ ಎಂ ಪಿ ಮತ್ತು ತ್ರಿಭುಜ ಡಿ ಇ ಎಫ್ನಲ್ಲಿ ಅಲ್ಲಿ ನೀವು ಇಲ್ಲೂ ಕೂಡ ಅತ್ಯಂತ ಚಿಕ್ಕದು ಅಂದರೆ 2, ಅಂದರೆ ಅಲ್ಲಿಗೆ ನೀವು ಎಂ ಪಿಗೆ ಅನುರೂಪ ಬಾಹುವನ್ನು ನೀವು ಡಿ ಇ ಅಂತ ತಗೊಂಡ್ರೆ ಏನು ಬರುತ್ತೆ, 2/4 ಅಂತ ತಗೊಂಡ್ರೆ ಉತ್ತರ 1/2 ಬರುತ್ತೆ. ಹಾಗಿದ ಮೇಲೆ 2ರ ನಂತರ 2.7 ಅಂತ ಕೊಟ್ಟಿದ್ದಾರೆ ಅವರು. ಎಲ್ ಎಮ್ ಅನ್ನು ನೀವು ಎಫ್ ಇಗೆ ತಗೊಂಡ್ರಿ ಅಂತ ಹೇಳಿದರೆ 2.7/5 ಬರುತ್ತೆ. ಇದನ್ನು ಸುಲಭ ರೂಪದಲ್ಲಿ ಬರೀಲಿಕ್ಕೆ ಬರೋದಿಲ್ಲ, ಭಾಗ ಆಗದೆ ಇರೋದ್ರಿಂದ 2.7/5 ಅಂಥೇಳಿ ಬರೀಬೇಕಾಗತ್ತೆ. ಇನ್ನೊಂದು ಉಳಿತು, ಎಲ್ ಪಿ ಅನ್ನುವಂತಹ ಬಾಹುವಿಗೆ ಅನುರೂಪವಾಗಿ ನೀವು ಡಿ ಎಫ್ ಅಂತ ತಗೊಂಡ್ರಿ ಅಂದರೆ 3/6 ಬರುತ್ತೆ. ಅದರ ಅರ್ಥ ನಿಮಗೆ 1/2 ಬರುತ್ತೆ. ಸ್ವಲ್ಪ ನೀವು ನೋಡಿದಾಗ ಇಲ್ಲಿ ಸಮ ಬರ್ತಾ ಇಲ್ಲ. ಅನುರೂಪ ಬಾಹುಗಳ ಒಂದು ಅನುಪಾತ ಸಮ ಬರದೇ ಇರೋದ್ರಿಂದಾಗಿ ನೀವು ಹೇಳಬೇಕಾಗತ್ತೆ ಏನಂತೇಳಿ, ಇಲ್ಲಿ ನೀವು ಎಂ ಪಿ ಬಾರ್ ಡಿ ಇ ಅಸಮ ಎಲ್ ಎಂ ಬಾರ್ ಎಫ್ ಇ ಅಂತೇಳಿ ತಗೋಬೇಕು, ಅಸಮ ಎಲ್ ಪಿ ಬಾರ್ ಡಿ ಆರ್. ಓಕೆ, ತ್ರಿಭುಜದ ಅನುರೂಪ ಬಾಹುಗಳ ಅನುಪಾತವು ಸಮ ಇಲ್ಲದೆ ಇರೋದ್ರಿಂದಾಗಿ ಈ 2 ತ್ರಿಭುಜಗಳು ಸಮರೂಪಿಗಳಲ್ಲ ಅಂತೇಳಿ ನೀವು ಉತ್ತರವನ್ನು ಬರಿಬೇಕಾಗತ್ತೆ. ಇದಾದ ನಂತರದಲ್ಲಿ ನೆಕ್ಸ್ಟು ಈ ಕಡೆ 4ನೇ ಒಂದು ಜೋಡಿಯನ್ನು ನೋಡಿದರೆ ಇಲ್ಲಿ ಏನು ಮಾಡಿದ್ದಾರೆ, ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ನಲ್ಲಿ ಅಂತೇಳಿ ನೀವು ತಗೊಂಡು ಎ ಬಿಗೆ ಅನುರೂಪ ಬಾಹುವನ್ನು ನೀವು ಪಿ ಕ್ಯೂ ಅಂತ ತಗೊಂಡ್ರಿ ಅಂದರೆ ಎ ಬಿ ಬಾರ್ ಪಿ ಕ್ಯೂ ಮಾಡಿದ್ರಿ ಅಂತ ಹೇಳಿದ್ರೆ 2.5/5 ಬರುತ್ತೆ. ಉತ್ತರ ನಿಮಗೆ 1/2 ಬರುತ್ತೆ. ಇನ್ನು ಎ ಸಿಯನ್ನು ನೀವು ಕನ್ಸಿಡರ್ ಮಾಡಿದರೆ ಎ ಸಿಗೆ ಅನುರೂಪ ಬಾಹು ಇಲ್ಲಿ ಕ್ಯೂ ಆರ್ ಅಂತ ತಗೊಂಡ್ರಿ ಅಂತ ಹೇಳಿದರೆ ಏನು ಬರುತ್ತೆ, 5/10. ಇದನ್ನು ಸುಲಭೀಕರಿಸಿದಾಗ 1/2 ಬರುತ್ತೆ. ಇನ್ನೊಂದು ವಿಶೇಷತೆ ಏನು ಇಲ್ಲಿ ನೋಡಿ, ಎ ಬಿ ಬಾರ್ ಪಿ ಕ್ಯೂ ಅನ್ನೋದು ಎ ಸಿ ಬಾರ್ ಕ್ಯೂ ಆರ್ಗೆ ಸಮ ಇದೆ. ಅಂದರೆ 2 ಬಾಹುಗಳ ಅನುಪಾತಗಳು ಸಮ ಇದ್ದಾವೆ, ಅನುರೂಪ ಬಾಹುಗಳ ಅನುಪಾತಗಳು ಸಮ ಇದ್ದಾವೆ. ಜೊತೆಗೆ ಒಂದು ಕೋನವನ್ನು ಕೊಟ್ಟಿದ್ದಾರೆ. ಎಗೆ ಕೋನ ಕ್ಯೂ ಸಮ ಇದೆ. ಒಂದು ಕೋನ 2 ಬಾಹುಗಳು ಸಮ ಇರೋದ್ರಿಂದ ಬಾಕೋಬಾ ಸಮರೂಪತೆಯ ಒಂದು ನಿರ್ಧಾರಕದ ಗುಣದ ಆಧಾರದ ಮೇಲೆ ತ್ರಿಭುಜ ಎ ಬಿ ಸಿಯು ಸಮರೂಪ ತ್ರಿಭುಜ ಪಿ ಕ್ಯೂ ಆರ್ ಅಂತೇಳಿ ನೀವು ಉತ್ತರವನ್ನು ಹೇಳಬೇಕಾಗತ್ತೆ. ಹಾಗೆ ಇನ್ನು 5ನೇ ಜೋಡಿಯನ್ನು ನೋಡಿದರೆ ಎ ಬಿ ಸಿ ಮತ್ತು ಡಿ ಇ ಎಫ್ ಕೊಟ್ಟಿದ್ದಾರೆ. ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಎಫ್ನಲ್ಲಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಎಫ್ನಲ್ಲಿ ಎ ಬಿಗೆ ಅನುರೂಪ ಬಾಹುವನ್ನು ನೀವು ಡಿ ಎಫ್ ಅಂತ ತಗೊಳ್ಬೋದು. ಎ ಬಿ ಬಾರ್ ಡಿ ಎಫ್ ಮಾಡ್ತೀರಾ 2.5/5 ಅಂತ ಬರುತ್ತೆ, 2ನೇ 1 ಬರುತ್ತೆ ಸುಲಭೀಕರಿಸಿದರೆ. ಬಿ ಸಿಗೆ ಅನುರೂಪ ಬಾಹುವನ್ನು ನೀವು ಇ ಎಫ್ ಅಂತ ತಗೊಂಡ್ರಿ ಅಂತ ಹೇಳಿದರೆ 3/6 ಅಂತ ತಗೊಂಡ್ರೆ 1/2 ಬರುತ್ತೆ. ಇನ್ನು ಒಂದು ಕೋನವನ್ನು ಕೊಟ್ಟಿದ್ದಾರೆ. ಕೋನ ಎಗೆ ಯಾವುದು, ಕೋನ ಎಫ್ ಅಂತೇಳಿ ಸಮ ಅಂತ ಕೊಟ್ಟಿದ್ದಾರೆ. ಯಾಕೆಂದರೆ 280 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ 2 ಬಾಹುಗಳ ಅನುರೂಪ ಬಾಹುಗಳ ಅನುಪಾತ ಸಮ ಇದೆ, ಜೊತೆಗೆ ಒಂದು ಕೋನ ಸಮ ಇದೆ. ಅನುರೂಪ ಕೋನ ಸಮ ಇದ್ದಾಗ ಈ 2 ತ್ರಿಭುಜಗಳನ್ನು ನೀವು ಸುಲಭವಾಗಿ ಹೇಳ್ಬೋದು ಏನಂತೇಳಿ, ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಡಿ ಇ ಎಫ್ ಅಂತೇಳಿ ಹೇಳ್ಬೋದು. ಯಾವ ಆಧಾರದ ಮೇಲೆ, ಬಾ ಸಮರೂಪತೆಯ ನಿರ್ಧಾರಕದ ಗುಣದ ಆಧಾರದ ಮೇಲೆ. ಹಾಗೆಯೇ ಕೊನೆಯದಾಗಿ 6ನೇ ಚಿತ್ರವನ್ನು ನೋಡಿದರೆ 6ನೇ ಜೋಡಿಗಳಲ್ಲಿ ತ್ರಿಭುಜ ಡಿ ಇ ಎಫ್ ಮತ್ತು ತ್ರಿಭುಜ ಪಿ ಕ್ಯೂ ಆರ್ನಲ್ಲಿ ಸ್ವಲ್ಪ ನೀವು ನೋಡಿದರೆ 2 ಕೋನಗಳನ್ನು ಕೊಟ್ಟಿದ್ದಾರೆ. ನಮಗೆ ಗೊತ್ತು ತ್ರಿಭುಜದ 3 ಕೋನಗಳ ಮೊತ್ತ 180 ಡಿಗ್ರಿ. ಇದರ ಆಧಾರದ ಮೇಲೆ ಒಂದು 80 ಇದೆ, ಇನ್ನೊಂದು 70 ಇದೆ ಅಂತ ಹೇಳಿದ್ರೆ ಇಲ್ಲಿ ಆ್ಯಕ್ಚುಲಿ ಇದು 80 ಡಿಗ್ರಿ ಇದೆ ಅಂತ ಗಿವನ್ ಕೊಟ್ಟಿದ್ದಾರೆ ಅವರು ದತ್ತವನ್ನು. 3 ಕೋನಗಳ ಮೊತ್ತ 180 ಡಿಗ್ರಿ ಅಂದರೆ 80 ಮತ್ತು 70 ಕೂಡಿದಾಗ ನಿಮಗೆ 180
140 ಡಿಗ್ರಿ ಬರುತ್ತೆ, 150 ಡಿಗ್ರಿ ಬರುತ್ತೆ. ಆದಮೇಲೆ ಈ ಕೋನದ ಒಂದು ಅಳತೆ ಎಷ್ಟಿರುತ್ತೆ ಅಂದರೆ 30 ಡಿಗ್ರಿ ಇರುತ್ತೆ. 3 ಕೋನಗಳು ಸಿಕ್ಕುವಲ್ವಾ? ಅದೇ ರೀತಿ ಇದು ಒಂದು 80 ಇದೆ, ಇನ್ನೊಂದು 30 ಇದೆ ಅಂದರೆ ಇನ್ನೊಂದು ಕೋನವನ್ನು ನೀವು ಕಂಡುಹಿಡ್ಕೊಳ್ಬೋದು. 180 ಡಿಗ್ರಿನಲ್ಲಿ 80 ಹೋದರೆ 100, 100ರಲ್ಲಿ 30 ಹೋದರೆ ಇನ್ನೆಷ್ಟು ಉಳಿತದೆ? 70 ಡಿಗ್ರಿ ಉಳಿತದೆ. ಈಗ ನೀವು ನೋಡ್ತಾ ಹೋದಾಗ ಕೋನ ಡಿ ಅನ್ನೋದು ಕೋನ ಪಿಗೆ ಸಮ ಇದೆ. ಹಾಗೆಯೇ ಕೋನ ಇ ಅನ್ನೋದು ಯಾವುದಕ್ಕೆ ಸಮ ಇದೆ? ಕೋನ ಕ್ಯೂಗೆ ಸಮ ಇದೆ. ಕೋನ ಎಫ್ ಅನ್ನೋದು ಕೋನ ಆರ್ಗೆ ಸಮ ಇದೆ. ಇದರ ಆಧಾರದ ಮೇಲೆ ನೀವು ಸುಲಭವಾಗಿ ಹೇಳ್ಬೋದು ಏನಂತೇಳಿ, ತ್ರಿಭುಜ ಡಿ ಇ ಎಫ್ ಸಮರೂಪಿ ತ್ರಿಭುಜ ಪಿ ಕ್ಯೂ ಆರ್ ಅಂತೇಳಿ ನೀವು ಹೇಳ್ಬೋದು. ಕೋ ಸಮರೂಪತೆಯ ನಿರ್ಧಾರಕದ ಗುಣದ ಆಧಾರದ ಮೇಲೆ. ಇದಾದ ನಂತರದಲ್ಲಿ 2ನೇ ಪ್ರಶ್ನೆ ಚಿತ್ರ ಕೊಟ್ಟಿದ್ದಾರೆ. ಈ ಒಂದು ಚಿತ್ರದಲ್ಲಿ OBA ಮತ್ತು ODC ಅನ್ನುವಂಥ 2 ತ್ರಿಭುಜಗಳು ಸಮರೂಪಿಯಾಗಿದ್ದಾವೆ ಅಂತ ಕೊಟ್ಟಿದ್ದಾರೆ. ಕೋನ BOC ಕೊಟ್ಟಿದ್ದಾರೆ 125 ಡಿಗ್ರಿ, ಕೋನ CDO ಕೊಟ್ಟಿದ್ದಾರೆ 70 ಡಿಗ್ರಿ. ಹಾಗಿದ್ಮೇಲೆ ಕೋನ DOC ಈ ಕೋನವನ್ನು ಕಂಡುಹಿಡಿಬೇಕು, ಕೋನ DCO ಈ ಕೋನವನ್ನು ಕಂಡುಹಿಡಿಬೇಕು, ಜೊತೆಗೆ ಕೋನ OAB ಈ ಕೋನವನ್ನು ಕಂಡುಹಿಡಿಯಿರಿ ಅಂತೇಳಿ 3 ಕೋನಗಳನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. ಸುಲಭವಾಗಿ ಇದಕ್ಕೆ ಉತ್ತರವನ್ನು ನೀವು ಹೇಗೆ ಹೇಳ್ತೀರಾ ನೋಡೋದಾದರೆ, ನೋಡಿ ಇಲ್ಲಿ ಕೊಟ್ಟಂತಹ ಚಿತ್ರದಲ್ಲಿ ಇದು 125 ಡಿಗ್ರಿ ಇದೆ, ಇದು 70 ಡಿಗ್ರಿ ಇದೆ. ಅವ್ರು ಏನು ಕೊಟ್ಟಿದ್ದಾರೆ? ತ್ರಿಭುಜ ODC ಅನ್ನುವಂತಹದ್ದು ತ್ರಿಭುಜ OBAಗೆ ಸಮರೂಪಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದು ಏನು ಕೊಟ್ಟಿದ್ದಾರೆ? ಕೋನ BOC ಅನ್ನು ಕೊಟ್ಟಿದ್ದಾರೆ 125 ಡಿಗ್ರಿ ಅಂತ. ಇನ್ನೊಂದು ಕೋನ CDO ಕೊಟ್ಟಿದ್ದಾರೆ, CDO ಬಂದ್ಬಿಟ್ಟು 70 ಡಿಗ್ರಿ ಅಂತ ಹೇಳಿ. ಇಲ್ಲಿ ನಾವು ಈ ಒಂದು DOB ಅನ್ನೋ ಒಂದು ನೇರ ರೇಖೆ ಅಂತ ತಗೊಳ್ಳೋಣ, ಸರಳ ರೇಖೆ ಅಂತ ಕನ್ಸಿಡರ್ ಮಾಡೋಣ. ಏನಂತೇಳಿ, DOBಯು ಸರಳ ರೇಖೆಯಾಗಿದೆ ಅಂತ ನಾವು ಕನ್ಸಿಡರ್ ಮಾಡಿದ್ರಿ ಅಂದರೆ, ಸರಳ ರೇಖೆಯ ಕೋನ ಎಷ್ಟಿರುತ್ತೆ ಗೊತ್ತಲ್ವ ನಮಗೆ? ಏನಾಗಿರುತ್ತೆ? ಸರಳ ರೇಖೆಯ ಕೋನ 180 ಡಿಗ್ರಿ ಇರುತ್ತೆ. ಇದರ 180 ಡಿಗ್ರಿ ಇದೆ ಅಂದರೆ ಈ ಕೋನ 2 ಕೋನಗಳನ್ನು ಸೇರಿಸಿದ್ರೆ 180 ಡಿಗ್ರಿ ಬರುತ್ತೆ. ಆ 2 ಕೋನಗಳನ್ನು ನೀವು ತಗೊಳ್ಳೋದಾದರೆ ಕೋನ DOCಗೆ ಇನ್ನೊಂದು ಕೋನ ಯಾವುದು? BOC ಅನ್ನು ಸೇರಿಸ್ರಿ. ಎಷ್ಟು ಬರುತ್ತೆ? 180 ಡಿಗ್ರಿ. ಸರಳ ರೇಖೆಯ ಕೋನ 180 ಡಿಗ್ರಿ. ಈಗ ನೀವು ಕೋನ DOC ಅನ್ನು ಕಂಡುಹಿಡಿಯಬೇಕು. BOC 125 ಡಿಗ್ರಿ ಇದೆ. ಕೋನ DOC ನಿಮಗೆ 125ಅನ್ನು ಈಕ್ವಲಿಂದ ಆ ಕಡೆ ಕಳಿಸ್ಬಿಟ್ರೆ ನಿಮಗೆ ಸಿಕ್ಬಿಡುತ್ತೆ. ಎಷ್ಟು ಬರುತ್ತೆ? ಕೋನ DOC = 55 ಡಿಗ್ರಿ ಬರುತ್ತೆ. ಓಕೆನಾ? ಒಂದು ಕೋನ ಸಿಕ್ತು. 3 ಕೋನ ಕಂಡುಹಿಡಿಯಕ್ಕೆ ಕೇಳಿದ್ರೆ ಅದರಲ್ಲಿ ಒಂದು ಕೋನ ಸಿಕ್ತು. ಇದಾದ ನಂತರದಲ್ಲಿ ತ್ರಿಭುಜ ODC ಅನ್ನು ತಗೊಳ್ರಿ ನೀವು. ತ್ರಿಭುಜ ODC ಅಂದರೆ ಈ ತ್ರಿಭುಜ 3 ಕೋನಗಳ ಮೊತ್ತ 180 ಡಿಗ್ರಿ ನಮಗೆ ಗೊತ್ತು. ಅದ್ರ ಪ್ರಕಾರವಾಗಿ 3 ಕೋನಗಳನ್ನು ಬರ್ಕೊಂಡ್ರೆ ಒಂದು CDO, ಇನ್ನೊಂದು DOC. ಓಕೆ, CDO, DOC, ಇನ್ನೊಂದು ಯಾವ್ದು ಬರುತ್ತೆ? DCO. 3 ಕೋನಗಳ ಮೊತ್ತ 180 ಡಿಗ್ರಿ. ಈಗ CDO ಅವರೇ ಕೊಟ್ಟಿದ್ದಾರೆ 70 ಡಿಗ್ರಿ, ಇನ್ನೊಂದು DOC ಕೊಟ್ಟಿದ್ದಾರೆ. DOC ಈಗ ತಾನೇ ಕಂಡು ಹಿಡಿದಿದ್ರಿ ನೀವು, ಮೇಲ್ಗಡೆ ಬಂದಿದೆ 55 ಡಿಗ್ರಿ. ಹಾಗಿದ್ಮೇಲೆ DCOದ ಬೆಲೆ ಸಿಗುತ್ತೆ ನಿಮಗೀಗ. ನೋಡಿ, DCO = 70ಕ್ಕೆ 55 ಸೇರಿಸಿದ್ರೆ 125, ಈಕ್ವಲಿಂದ ಆ ಕಡೆ ತೊಗೊಂಬಂದ್ರಿ ಅಂತ ಹೇಳಿದರೆ -125 ಆಗುತ್ತೆ. ಕೋನ DCO = ಮತ್ತೆ 180ರಲ್ಲಿ 25ಅನ್ನು ಕಳೆದ್ಬಿಟ್ರಿ ಅಂದರೆ 55 ಡಿಗ್ರಿ ಬರುತ್ತೆ. ಒಂದನೇ ಕೋನನು 55 ಡಿಗ್ರಿ, ಎರಡನೇ ಕೋನನು 55 ಡಿಗ್ರಿ. ಇನ್ನೊಂದು ಕಂಡುಹಿಡಿಯಕ್ಕೆ ಕೇಳಿದಾರಲ್ವ ಅವರು, ಯಾವುದು? OAB ಕಂಡುಹಿಡಿಯಕ್ಕೆ ಕೇಳಿದ್ದಾರೆ. OAB ಈ ಕೋನ ಬೇಕು ಅಂದರೆ ಅವರು ಮೊದಲಿಗೆ ಕೊಟ್ಟಂತೆ ತ್ರಿಭುಜ ODC ಸಮರೂಪಿ ತ್ರಿಭುಜ OBA ಅಂತ ಕೊಟ್ಟಿದ್ದಾರೆ. ಅಂದಮೇಲೆ ಈ ಕೋನದ ಅನುರೂಪಿ ಕೋನ A ಆಗುತ್ತೆ. Cನ ಅನುರೂಪಿ ಕೋನ A. ಓಕೆನಾ? ಅದೇನಾಗಿರುತ್ತೆ ಅಂದರೆ ಕೋನ OAB ಅನ್ನೋದು ಯಾವುದಕ್ಕೆ ಸಮ ಇರುತ್ತೆ? ಕೋನ DCOಗೆ ಸಮ ಇರುತ್ತೆ. ಅದರ ಅರ್ಥ ಕೋನ OABನೂ ಕೂಡ DCO 55 ಡಿಗ್ರಿ ಬಂದಿರೋದ್ರಿಂದ ಇದು ಕೂಡ 55 ಡಿಗ್ರಿ ಇರುತ್ತೆ. 3 ಕೋನಗಳ ಬೆಲೆಯನ್ನು ನಾವು ಸುಲಭವಾಗಿ ಈಗ ಕಂಡುಹಿಡಿದಿದ್ದೀವಿ. ನೆಕ್ಸ್ಟು 3ನೇ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ABCD ಅನ್ನುವಂಥದ್ದು ಒಂದು ತ್ರಾಪಿಜ್ಯ. ಅದರಲ್ಲಿ AB ಮತ್ತು DCಗಳು ಸಮಾಂತರಗಳಾಗಿದ್ದಾವೆ. ಜೊತೆಗೆ
ಎ ಸಿ ಮತ್ತು ಬಿ ಡಿ ಎನ್ನುವಂಥ ಕರ್ಣಗಳು ಓ ಬಿಂದುವಿನಲ್ಲಿ ಛೇದಿಸುತ್ತವೆ. ಹಾಗಿದ್ಮೇಲೆ ಆ ತ್ರಿಭುಜಗಳ ಸಮರೂಪತೆಯ ನಿರ್ಧಾರಕ ಗುಣವನ್ನು ಉಪಯೋಗಿಸಿಕೊಂಡು ಓ ಎ ಬಾರ್ ಓ ಸಿ ಇಸ್ ಈಕ್ವಲ್ ಟು ಓ ಬಿ ಬಾರ್ ಓ ಡಿ ಅಂಥೇಳಿ ಸಾಧಿಸಿ ಅಂತೇಳಿ ಕ್ವಶನ್ ಕೊಟ್ಟಿದ್ದಾರೆ. ಇದಕ್ಕೆ ನೀವು ಉತ್ತರವನ್ನು ಹೇಗೆ ಹೇಳ್ತೀರಿ ನೋಡೋದಾದರೆ, ಇಲ್ಲಿ ಎ ಪಿ ಸಿ ಡಿ ಎನ್ನುವಂಥದ್ದು ಒಂದು ತ್ರಾಪಿಜ್ಯ. ಎ ಪಿ ಮತ್ತು ಸಿ ಡಿಗಳು ಪರಸ್ಪರ ಏನಾಗಿದ್ದಾವೆ, ಸಮಾಂತರವಾಗಿದ್ದಾವೆ. ಇಲ್ಲಿ ಓ ಬಿಂದುವಿನಲ್ಲಿ ಬಿ ಡಿ ಮತ್ತು ಎ ಸಿ ಎನ್ನುವಂತಹ ಕರ್ಣಗಳು ಛೇದಿಸಿದಾವೆ. ಇದರ ಆಧಾರದ ಮೇಲೆ ನಾವು ಸುಲಭವಾಗಿ ಹೇಳ್ಬೋದು ಏನಪ್ಪ ಅಂತ ಹೇಳಿದ್ರೆ, ನೋಡಿ ಇಲ್ಲಿ ಎ ಬಿ ಆಗಬೇಕಿದು, ಎ ಬಿ ಸಮಾಂತರ ಸಿ ಡಿ ಆಗಿದೆ. ಈಗ ನಾವು ತ್ರಿಭುಜ ಎ ಒ ಬಿ, ಇನ್ನೊಂದು ಕೆಳಗಡೆ ತ್ರಿಭುಜ ಡಿ ಒ ಸಿಗಳನ್ನು ಒ ಸಿ ಡಿಗಳನ್ನು ಆಯ್ಕೆ ತಗೊಳ್ಳೋಣ. ಇಲ್ಲಿ ನೀವು ಬಿ ಡಿ ಅಂತಕ್ಕಂಥದ್ದು ಒಂದು ಛೇದಕ ರೇಖೆ ಅಂತ ತಗೊಂಡ್ರೆ, ಎ ಸಿ ಅನ್ನುವಂಥದ್ದನ್ನು ಒಂದು ಛೇದಕ ರೇಖೆ ಅಂತ ತಗೊಂಡ್ರೆ, ಈ ಎರಡು ಕೋನಗಳೇನಾಗ್ತವೆ, ಲಂಬವಾಗಿ ವಿರುದ್ಧವಾದ ಕೋನಗಳಾಗ್ತವೆ. ಈ ಲಂಬವಾಗಿ ವಿರುದ್ಧವಾದ ಕೋನಗಳೇನಾಗಿರ್ತವೆ, ಯಾವಾಗಲೂ ಸಮ ಇರ್ತವೆ. ಇದರ ಆಧಾರದ ಮೇಲೆ ಕೋನ ಎ ಒ ಬಿ ಇಸ್ ಈಕ್ವಲ್ ಟು ಕೋನ ಸಿ ಒ ಡಿ ಅಂತೇಳಿ ಹೇಳ್ತೀವಿ. ಜೊತೆಗೆ ಇನ್ನು ಯಾವುದು ಅಂದರೆ, ಈ ಕೋನ ಈ ಕೋನಕ್ಕೆ ಸಮ ಇದ್ದರೆ ಈ ಕೋನ ಈ ಕೋನಕ್ಕೆ ಸಮ. ಯಾಕೆಂದರೆ ಇವುಗಳನ್ನು ಎ ಪಿ ಮತ್ತು ಸಿ ಡಿ ಅನ್ನುವಂಥವು ಸಮಾಂತರ ರೇಖೆಗಳಾಗಿರೋದ್ರಿಂದ ಇಲ್ಲಿ ಉಂಟಾಗುವ ಪರ್ಯಾಯ ಆಂತರಿಕ ಕೋನಗಳು ಅಂತೇನು ಕರಿತೀವಿ, ಆ ಪರ್ಯಾಯ ಆಂತರಿಕ ಕೋನಗಳು ಸಮ ಆಗಿರ್ತವೆ. ಯಾವುದು, ಎ ಬಿ ಒಗೆ ಯಾವ್ದು ಸಮ ಇರುತ್ತೆ ಅಂದರೆ ಸಿ ಡಿ ಒ ಸಮ ಇರುತ್ತೆ. ಓಕೆನಾ? ಅಥವಾ ನೀವೇನು ಹೇಳ್ಬೋದು, ಓ ಎ ಬಿ ಇಸ್ ಈಕ್ವಲ್ ಟು ಓ ಸಿ ಡಿ, ಈ ಎರಡು ಕೋನಗಳು ಸಮ. ಓ ಬಿ ಎ ಇಸ್ ಈಕ್ವಲ್ ಟು ಓ ಡಿ ಸಿ ಅಂತಕ್ಕಂಥವು ಇವೆರಡು ಪರ್ಯಾಯ ಆಂತರಿಕ ಕೋನಗಳು ಸಮ ಇರ್ತವೆ ಅಂತ ಹೇಳ್ತೀರಾ. ಇದರ ಆಧಾರದ ಮೇಲೆ ನೀವು ಸುಲಭವಾಗಿ ಹೇಳಿಬಿಡ್ಬೋದು, ತ್ರಿಭುಜ ಎ ಒ ಬಿ ಅನ್ನೋದು ಸಮರೂಪಿ ತ್ರಿಭುಜ ಒ ಸಿ ಡಿ ಅಂತ ಹೇಳಿ. ನಿಮಗೆ ಗೊತ್ತಿರುವಂಥ ಒಂದು ಸಮರೂಪತೆಯ ನಿರ್ಧಾರಕದ ಗುಣ ಯಾವುದು ಅಂತ ಹೇಳಿದ್ರೆ ಕೋ ಅಂತಕ್ಕಂಥದ್ದು. ಕೋ ಸಮರೂಪತೆಯ ನಿರ್ಧಾರಕ ಗುಣ ಅಂತೇನು ಕರಿತೀರಿ. ಆ ಒಂದು ಸಮರೂಪತೆಯ ನಿರ್ಧಾರಕ ಗುಣದ ಆಧಾರದ ಮೇಲೆ ನೀವು ಸುಲಭವಾಗಿ ಹೇಳ್ಬೋದು, ಇಲ್ಲಿ ಏನು ಆ್ಯಕ್ಚುಲಿ ಮೂರು ಕೋನಗಳು ಸಮ ಇದಾವಲ್ವಾ, ಸೊ ಮೂರು ಕೋನಗಳಿರಿದ್ರೆ ಕೋ ಅಂತಕ್ಕಂಥ ಸಮರೂಪತೆಯ ನಿರ್ಧಾರಕದ ಗುಣದ ಆಧಾರದ ಮೇಲೆ ಏನಂತ ಹೇಳ್ಬೋದು, ಈ ಎರಡು ತ್ರಿಭುಜಗಳು ಸಮರೂಪಿಯಾಗಿದ್ದಾವೆ. ಯಾವಾಗ ಎರಡು ತ್ರಿಭುಜಗಳು ಸಮರೂಪಿಯಾಗಿರ್ತವೋ ಅವುಗಳ ಅನುರೂಪ ಬಾಹುಗಳೇನಾಗಿರ್ತವೆ, ಸಮಾನುಪಾತತೆಯಲ್ಲಿ ಏನಾಗಿರ್ತವೆ, ವಿಭಾಗಿಸಿರ್ತವೆ. ಇದರ ಆಧಾರದ ಮೇಲೆ ನೀವು ಓ ಎ ಅಂತ ತಗೊಂಡ್ರೆ ಓ ಎಗೆ ಅನುರೂಪ ಬಾಹು ಯಾವುದಾಗತ್ತೆ, ಓ ಸಿ ಆಗುತ್ತೆ. ಹಾಗೆಯೇ ಓ ಬಿಗೆ ಅನುರೂಪ ಬಾಹು ಯಾವುದಾಗತ್ತೆ, ಓ ಡಿ ಆಗುತ್ತೆ. ಓಕೆನಾ? ನೀವು ಇದನ್ನು ಪ್ರೂವ್ ಮಾಡಿರಿ, ಇದನ್ನು ಸಾಧಿಸ್ರಿ ಅಂತ ಕೊಟ್ಟಿದ್ರು, ನಿಮಗೆ ಇದು ಆನ್ಸರ್ ಬರ್ತಾ ಇದೆ. ಮುಂದಿನ 4ನೇ ಪ್ರಶ್ನೆ ಚಿತ್ರ ಕೊಟ್ಟಿದ್ದಾರೆ. ಈ ಚಿತ್ರದಲ್ಲಿ ತೋರಿಸಿರುವ ಹಾಗೆ ಕ್ಯೂ ಆರ್ ಬಾರ್ ಕ್ಯೂ ಎಸ್ ಅನ್ನೋದು ಕ್ಯೂ ಟಿ ಬಾರ್ ಪಿ ಆರ್ಗೆ ಸಮ ಆಗಿದೆ. ಕೋನ 1 ಮತ್ತು ಕೋನ 2 ಸಮ ಇದೆ. ಹಾಗಿದ್ರೆ ತ್ರಿಭುಜ ಪಿ ಕ್ಯೂ ಎಸ್ ಸಮರೂಪ ತ್ರಿಭುಜ ಟಿ ಕ್ಯೂ ಆರ್ ಅಂತೇಳಿ ಸಾಧಿಸಿ ಅಂತ ಕೊಟ್ಟಿದ್ದಾರೆ. ಈ ಪ್ರಶ್ನೆಗೆ ಉತ್ತರ ಹೇಗೆ ಹೇಳ್ತೀರಿ ನೋಡಿದರೆ, ಚಿತ್ರದ ಆಧಾರದ ಮೇಲೆ ತ್ರಿಭುಜ ಪಿ ಕ್ಯೂ ಆರ್ ಅಂತ ತಗೊಂಡ್ರೆ ಅವರೇ ಕೊಟ್ಟಿದ್ದಾರೆ ಕೋನ 1 ಮತ್ತು ಕೋನ 2 ಸಮ ಅಂತ. ಯಾವಾಗ ಕೋನ ಕ್ಯೂ ಮತ್ತು ಕೋನ ಆರ್ ಸಮನೋ ಆಗ ಪಿ ಕ್ಯೂ ಮತ್ತು ಪಿ ಆರ್ನ ಉದ್ದ ಸೇಮ್ ಇರುತ್ತೆ, ಸಮ ಇರುತ್ತೆ. ಯಾಕೆ ಅಂದರೆ ನಮಗೆ ಗೊತ್ತು, ಸಮಕೋನಗಳ ಎದುರಿನ ಬಾಹುಗಳು ಸಮವಾಗಿರುತ್ತವೆ ಅಂತಕ್ಕಂಥ ನಿಯಮ. ಇದರ ಆಧಾರದ ಮೇಲೆ ಪಿ ಕ್ಯೂ ಸಮ ಪಿ ಆರ್ ಅಂತ ತಗೊಳ್ತೀರ. ಯಾವಾಗ ಪಿ ಕ್ಯೂ ಸಮ ಪಿ ಆರ್ ಆಯಿತೋ ಇನ್ನೊಂದು ಏನು ಕೊಟ್ಟಿದ್ದಾರೆ ಅವರು, ಕ್ಯೂ ಆರ್ ಬಾರ್ ಕ್ಯೂ ಎಸ್ ಅನ್ನೋದು ಕ್ಯೂ ಟಿ ಬಾರ್ ಪಿ ಆರ್ ಅಂತೇಳಿ ಅವರೇ ಕೊಟ್ಟಿದ್ದಾರೆ. ಇದನ್ನು ಒಂಚೂರು ಓರೆ ಗುಣಾಕಾರ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ, ನೋಡಿ ಓರೆ ಗುಣಾಕಾರ ಅಂದರೆ ಕ್ಯೂ ಆರ್ ಇಂಟು ಪಿ ಆರ್ ಇಸ್ ಈಕ್ವಲ್ ಟು ಕ್ಯೂ ಟಿ ಇಂಟು ಕ್ಯೂ ಎಸ್ ಅಂತ ತಗೊಂಡು, ನಮಗೆ ಇಲ್ಲಿ ತ್ರಿಭುಜಗಳಿಗೆ ನಿಮಗೇನು 2 ತ್ರಿಭುಜಗಳನ್ನು ಕೊಟ್ಟಿದ್ದಾರೆ, ಆ 2 ತ್ರಿಭುಜಗಳಿಗೆ ಹೋಲಿಕೆ ಆಗೋ ರೀತಿಯಲ್ಲಿ ನಾವು ಬರ್ಕೊಳ್ಳೋದಾದರೆ ಏನಂತ ಬರೀಬೋದು ಅಂತ ಹೇಳಿದ್ರೆ, ಕ್ಯೂ ಆರ್ ಕೆಳಗಡೆ ಕ್ಯೂ ಟಿ ಬರ್ಕೊಳ್ರಿ, ಇಲ್ಲಿ ಕ್ಯೂ ಎಸ್ ಬರ್ಕೊಂಡು ಕ್ಯೂ ಎಸ್ನ ಕೆಳಗಡೆ ಪಿ ಆರ್ ಬರ್ಕೊಳ್ರಿ. ಓಕೆನಾ? ಈ ರೀತಿಯಲ್ಲಿ ಬರ್ಕೊಂಡು ಈಗ ನೀವು ಎರಡು ತ್ರಿಭುಜಗಳನ್ನು ಹೋಲಿಕೆ ಮಾಡಬೇಕು. ಯಾವ್ದು ಅಂದರೆ ತ್ರಿಭುಜ ಪಿ ಕ್ಯೂ ಎಸ್ ಮತ್ತು ತ್ರಿಭುಜ ಟಿ ಕ್ಯೂ ಆರ್ ನಲ್ಲಿ. ಓಕೆ, ಯಾವ್ದ್ಯಾವುದು ತ್ರಿಭುಜ ಪಿ ಕ್ಯೂ ಎಸ್ ಮತ್ತು ತ್ರಿಭುಜ ಟಿ ಕ್ಯೂ ಆರ್, ಚಿಕ್ಕದು ಒಂದು ದೊಡ್ಡದು ಒಂದು. ಇವೆರಡು ತ್ರಿಭುಜಗಳಲ್ಲಿ ನೀವು ಪಿ ಕ್ಯೂ ಅನ್ನು ಏನಂತ ಹೇಳ್ಬೋದು, ಪಿ ಕ್ಯೂ ಬಾರ್ ಕ್ಯೂ ಟಿ ಅಂತ ತಗೊಂಡ್ರೆ ಇನ್ನೊಂದು ಯಾವ್ದು ಬರುತ್ತೆ ಅಂತ ಹೇಳಿದ್ರೆ
ಕ್ಯೂ ಎಸ್ ಬಾರ್ ಪಿ ಆರ್ ಅಂತ ತಗೊಳ್ಬೇಕಾಗತ್ತೆ. ಕ್ಯೂ ಎಸ್ ಬಾರ್ ಪಿ ಆರ್. ಇಲ್ಲಿ ಜೊತೆಗೆ ಇನ್ನೊಂದು ಏನಾಗಿರುತ್ತೆ ಅಂದರೆ ಕ್ಯೂ ಅನ್ನೋದು ಎರಡೂ ತ್ರಿಭುಜಗಳಿಗೂ ಒಂದೇ ಸಾಮಾನ್ಯವಾಗಿ ಬರುವಂಥ ಒಂದು ಕೋನ. ಯಾವುದದು? ಕೋನ ಕ್ಯೂ ಇಸ್ ಈಕ್ವಲ್ ಟು ಕೋನ ಕ್ಯೂ. ಇದು ಸಾಮಾನ್ಯ ಕೋನ. ಅಂದರೆ ಎರಡೂ ತ್ರಿಭುಜಕ್ಕೂ ಬರುವಂಥ ಒಂದೇ ಕೋನ ಯಾವುದದು? ಸಾಮಾನ್ಯ ಕೋನ ಕ್ಯೂ. ಈಗ ಎರಡು ಬಾಹುಗಳು, ಎರಡು ಅನುರೂಪ ಬಾಹುಗಳು ಸಮಾನುಪಾತತೆಯಲ್ಲಿದ್ದಾವೆ, ಜೊತೆಗೆ ಎರಡು ಅನುರೂಪ ಕೋನಗಳು ಸಮ ಇದ್ದಾವೆ ಅಂದ ಮೇಲೆ ನೀವು ಸುಲಭವಾಗಿ ಹೇಳ್ತೀರಾ ತ್ರಿಭುಜ ಪಿ ಕ್ಯೂ ಎಸ್ ಸಮರೂಪಿ ತ್ರಿಭುಜ ಟಿ ಕ್ಯೂ ಆರ್ ಅಂತೇಳಿ ನೀವು ಸುಲಭವಾಗಿ ಹೇಳಬಹುದು. ಯಾವ ಆಧಾರದ ಮೇಲೆ? ಬಾಕೋಬ ಸಮರೂಪತೆಯ ನಿರ್ಧಾರಕ ಗುಣದ ಆಧಾರದ ಮೇಲೆ. ಓಕೆನಾ? ನಂತರದಲ್ಲಿ 5ನೇ ಪ್ರಶ್ನೆ ಹೇಳುತ್ತೆ, ಕೋನ ಪಿ ಇಸ್ ಈಕ್ವಲ್ ಟು ಕೋನ ಆರ್ ಟಿ ಎಸ್ ಆಗಿರುವಂತೆ ಎಸ್ ಮತ್ತು ಟಿಗಳು ಪಿ ಕ್ಯೂ ಆರ್ನ ಪಿ ಆರ್ ಮತ್ತು ಕ್ಯೂ ಆರ್ ಬಾಹುಗಳ ಮೇಲಿನ ಬಿಂದುಗಳು. ಹಾಗಾದರೆ ತ್ರಿಭುಜ ಆರ್ ಪಿ ಕ್ಯೂ ಸಮರೂಪಿ ತ್ರಿಭುಜ ಆರ್ ಟಿ ಕ್ಯೂ ಅಂಥೇಳಿ ಹೇಳ್ರಿ ಅಂತ ಕೊಟ್ಟಿದ್ದಾರೆ. ಓಕೆನಾ? ಸೊ ಇದಕ್ಕೆ ನೀವು ಉತ್ತರವನ್ನಾಗಿ ಹೇಗೆ ಹೇಳ್ಬೋದು ನೋಡಿದರೆ, ನೋಡಿ, ಪ್ರಶ್ನೆ ಹೇಳಿದ ಆಧಾರದ ಮೇಲೆ ಪಿ ಕ್ಯೂ ಆರ್ ಅನ್ನುವಂಥ ಒಂದು ತ್ರಿಭುಜದಲ್ಲಿ ಅವರೇ ಕೊಟ್ಟ ಹಾಗೆ ಒಂದು ಎಸ್ ಅನ್ನುವಂಥದ್ದು ಪಿ ಆರ್ನ ಮೇಲೆ ಒಂದು ಬಿಂದುವನ್ನು ಹಾಕಿ, ಟಿ ಅನ್ನುವಂಥದ್ದನ್ನು ಕ್ಯೂ ಆರ್ನ ಮೇಲೆ ಒಂದು ಬಿಂದುವನ್ನು ಹಾಕಿ ಎಸ್ ಟಿ ಅನ್ನುವಂಥ ರೇಖೆಯನ್ನು ಎಳಿಬೇಕು. ಇದರಲ್ಲಿ ತ್ರಿಭುಜ ಆರ್ ಪಿ ಕ್ಯೂ ಜೊತೆಗೆ ತ್ರಿಭುಜ ಆರ್ ಟಿ ಎಸ್ ಅನ್ನುವಂಥ ಎರಡೂ ತ್ರಿಭುಜಗಳನ್ನು ನೀವು ಹೋಲಿಕೆ ಮಾಡ್ತಾ ಹೋದಾಗ ನಿಮಗೆ ಏನು ಬರ್ತದೆ ಅಂತ ಹೇಳಿದ್ರೆ, ನಮಗೆ ಗೊತ್ತಿರುವಂತೆ ಕೋನ ಆರ್ ಪಿ ಕ್ಯೂ ಅನ್ನೋದೇನಾಗಿದೆ, ಆರ್ ಪಿ ಕ್ಯೂ ಅನ್ನೋದು ಯಾವುದಕ್ಕೆ ಸಮ ಇರುತ್ತೆ ಅಂತ ಕೊಟ್ಟಿದ್ದಾರೆ ಅವರು? ಕೋನ ಆರ್ ಟಿ ಎಸ್ಗೆ ಸಮ ಅಂತ ಕೊಟ್ಟಿದ್ದಾರೆ. ಈ ಕೋನ ಸಮ ಆಗಿರಬೇಕು ಅಂತ ಅವ್ರು ಗಿವನ್ ಕೊಟ್ಟಿದ್ದಾರೆ. ಇದನ್ನು ನೀವು ಅವರೇ ಕೊಟ್ಟಿರುವಂಥದ್ರ ಆಧಾರದ ಮೇಲೆ ಬರೆದಿದ್ದೀರಾ. ಈ ಎರಡೂ ತ್ರಿಭುಜಗಳಲ್ಲಿ ಸಾಮಾನ್ಯವಾಗಿರುವಂಥ ಕೋನ ಇದೆ ಒಂದು, ಅದು ಏನದು? ಆರ್. ಕೋನ ಪಿ ಆರ್ ಕ್ಯೂ ಅನ್ನೋದು ಕೋನ ಎಸ್ ಆರ್ ಟಿಗೆ ಸಮ ಅಂತೇಳಿ ಹೇಳ್ಬೋದು. ಯಾಕೆ ಅಂದರೆ ಇದು ಎರಡೂ ತ್ರಿಭುಜಗಳಿಗೂ ಕೂಡ ಸಿಗುವಂತಹ ಸಾಮಾನ್ಯ ಕೋನ. ಓಕೆನಾ? ಇದರ ಆಧಾರದ ಮೇಲೆ ನೀವು ಸುಲಭವಾಗಿ ಎರಡು ಅನುರೂಪ ಕೋನಗಳು ಸಮ ಇದ್ದಾವೆ ಅನ್ನೋದ್ರ ಆಧಾರದ ಮೇಲೆ ತ್ರಿಭುಜ ಆರ್ ಪಿ ಕ್ಯೂ ಅನ್ನೋದು ಸಮರೂಪಿ ತ್ರಿಭುಜ ಆರ್ ಟಿ ಎಸ್ ಅಂತೇಳಿ ಸುಲಭವಾಗಿ ಹೇಳ್ತೀರಾ. ಕೋಕೋ ಸಮರೂಪತೆಯ ಆಧಾರದ ಮೇಲೆ, ಕೋಕೋ ಸಮರೂಪತೆಯ ನಿರ್ಧಾರಕದ ಆಧಾರದ ಮೇಲೆ ನಿಮಗೆ ಇವರು ಈ ಎರಡು ತ್ರಿಭುಜಗಳು ಸಮರೂಪಿ ಅಂತೇಳಿ ಸಾಧಿಸ್ರಿ ಅಂತ ಕೊಟ್ಟಿದ್ರು. ಸೊ ನಿಮಗೆ ಆನ್ಸರ್ ಸಿಗ್ತಾ ಇದೆ. ನೆಕ್ಸ್ಟ್ 6ನೇ ಪ್ರಶ್ನೆ, ಚಿತ್ರ ಕೊಟ್ಟಿದ್ದಾರೆ ಪಕ್ಕದಲ್ಲಿ. ಈ ಒಂದು ಚಿತ್ರದಲ್ಲಿ ತ್ರಿಭುಜ ಎ ಬಿ ಇ ಒಂದು ಸರ್ವಸಮ ತ್ರಿಭುಜ ಎ ಸಿ ಡಿ ಅಂತ ಅರ್ಥ. ಅಂದರೆ ಎರಡು ತ್ರಿಭುಜಗಳು ಸರ್ವಸಮವಾಗಿದ್ದಾವೆ. ಸರ್ವಸಮ ಅಂದರೆ ಅದರ ಅರ್ಥ ಅದರಲ್ಲಿ ಬರುವ ಎಲ್ಲ ಅನುರೂಪ ಕೋನಗಳು ಸಮ, ಅನುರೂಪ ಬಾಹುಗಳು ಸಮ ಆಗಿರ್ತವೆ ಅಂತ ಅರ್ಥ. ಇದರ ಆಧಾರದ ಮೇಲೆ ತ್ರಿಭುಜ ಎ ಡಿ ಇ ಸಮರೂಪಿ ತ್ರಿಭುಜ ಎ ಬಿ ಸಿ ಅಂತೇಳಿ ನೀವು ಸಾಧಿಸಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ನೀವು ಉತ್ತರವನ್ನು ಹೇಗೆ ಹೇಳ್ತೀರಿ ನೋಡೋದಾದರೆ, ಇಲ್ಲಿ ಕೊಟ್ಟಿರುವಂಥ ಒಂದು ಚಿತ್ರದಲ್ಲಿ ಮೊದಲನೇದಾಗಿ ನಾವು ತ್ರಿಭುಜ ಯಾವುದು ಎ ಬಿ ಇ ತಗೊಳ್ಳೋಣ. ದೊಡ್ಡದು ಎ ಬಿ ಇ ಅಂದರೆ ಈ ತ್ರಿಭುಜ, ಮತ್ತು ಇನ್ನೊಂದು ಈ ಕಡೆದು ಎ ಸಿ ಡಿ ಅನ್ನುವಂಥ ತ್ರಿಭುಜವನ್ನು ತಗೊಂಡು ಈ ಎರಡೂ ತ್ರಿಭುಜಗಳಲ್ಲಿ ಅನುರೂಪಿ ಬಾಹುಗಳು ಅಥವಾ ಅನುರೂಪಿ ಕೋನಗಳನ್ನು ನೀವು ತಗೊಂಡ್ರಿ ಅಂದರೆ ಅವರೇ ಕೊಟ್ಟಿರುವ ಹಾಗೆ ಏನು ಕೊಟ್ಟಿದ್ದಾರೆ, ತ್ರಿಭುಜ ಎ ಬಿ ಇ ಅನ್ನೋದು ಸರ್ವಸಮ ತ್ರಿಭುಜ ಎ ಸಿ ಡಿ ಅಂತ ಅವರೇ ಕೊಟ್ಟಿದ್ದಾರೆ. ಅದರ ಅರ್ಥ ಎಲ್ಲ ಬಾಹುಗಳು ಸಮ, ಅಂದರೆ ಎ ಪಿಗೆ ಅನುರೂಪ ಬಾಹು ಎ ಸಿ ಸಮ ಇರುತ್ತೆ ಅಂತ ಅರ್ಥ. ಹಾಗೆಯೇ ಎ ಇಗೆ ಅನುರೂಪ ಬಾಹು ಯಾವುದು ಎ ಇ ಅಂತ ತಗೊಂಡ್ರೆ ಎ ಇ ಅನ್ನೋದು ಯಾವುದಕ್ಕೆ ಸಮ ಇರುತ್ತೆ, ಎ ಡಿಗೆ ಸಮ ಇರುತ್ತೆ. ಓಕೆನಾ? ಎ ಇ ಅನ್ನೋದು ಎ ಡಿಗೆ ಸಮ ಇರುತ್ತೆ. ಅಥವಾ ಇದನ್ನು ಉಲ್ಟಾ ಬರ್ಕೊಂಡ್ರೆ ಎ ಡಿ ಇಸ್ ಈಕ್ವಲ್ ಟು ಎ ಇ ಅಂತೇಳಿ ಕೂಡ ಹೇಳ್ಬೋದು. ಓಕೆನಾ? ಈಗ ನೀವು ಇದನ್ನು ಸಮೀಕರಣ 1 ಅಂತ ತಗೊಳ್ರಿ, ಇದನ್ನು ಸಮೀಕರಣ 2 ಅಂತ ತಗೊಳ್ರಿ. 1 ಮತ್ತು 2 ಭಾಗಿಸಿದಾಗ ಅಂತ ತಗೊಂಡ್ರಿ. ಈಗ ಭಾಗಿಸಿದಾಗ ಏನಾಗತ್ತೆ, ಎ ಟಿ ಡಿವೈಡೆಡ್ ಬೈ ಎ ಪಿ ಅಂತ ತಗೊಳ್ರಿ, ಎ ಇ ಡಿವೈಡೆಡ್ ಬೈ ಎ ಸಿ ಅಂತ ತಗೊಳ್ರಿ. ನೋಡಿ, ಎ ಟಿ ಬಾರ್ ಎ ಬಿ ಇಸ್ ಈಕ್ವಲ್ ಟು ಎ ಇ ಬಾರ್ ಎ ಸಿ ಯಾವಾಗಿರುತ್ತಪ್ಪ ಅಂದರೆ ಈ ಎರಡು ತ್ರಿಭುಜಗಳು ಏನಾಗಿದ್ದಾಗ, ಸಮರೂಪಿ ಆಗಿದ್ದಾಗ. ಇದನ್ನು ನೀವು ಸಮೀಕರಣ 3 ಅಂತ ತಗೊಳ್ರಿ. ನೆಕ್ಸ್ಟು ತ್ರಿಭುಜ ಎ ಡಿ ಇ ಮತ್ತು ತ್ರಿಭುಜ ಎ ಬಿ ಸಿ ಅನ್ನು ತಗೊಂಡ್ರಿ ಅಂತ ಹೇಳಿದರೆ ಇದನ್ನ ಇಲ್ಲಿ ಬರಿಬೋದಲ್ವಾ. ಸೊ ನೋಡಿ, ನೀವು ಮೇಲೆ 3ನೇ ಸಮೀಕರಣವನ್ನು ಏನು ತೊಗೊಂಡಿದ್ದೀರೋ ಅದನ್ನೇ ಇಲ್ಲಿ ಬರೆದ್ರಿ ಅಂದರೆ ಎ ಟಿ ಡಿವೈಡೆಡ್ ಬೈ ಎ ಬಿ ಅನ್ನೋದು
AE ಡಿವೈಡೆಡ್ ಬೈ AC ಸಮ ಆಗಿದೆ. ಹಾಗೆಯೇ ಇನ್ನೊಂದು ಕೋನ ಇದೆ, ಯಾವುದು? ಕೋನ DAE ಅನ್ನೋದು. ಕೋನ DAE ಅನ್ನೋ ಕೋನ ಜೊತೆಗೆ ಇನ್ನೊಂದು ಯಾವ್ದು ಕೋನ BAC ಎರಡು ಸಮ ಇರ್ತವೆ. ಯಾಕೆಂದ್ರೆ ಇವೆರಡು ಕೂಡ ಈ ಒಂದೇ ಎರಡೂ ತ್ರಿಭುಜದಲ್ಲಿ ಬರುವ ಒಂದು ಸಾಮಾನ್ಯವಾಗಿರುವಂತಹ ಕೋನ. ಓಕೆನಾ? ಅಲ್ಲಿಗೆ ಬಾಕೋಬ ಸಮರೂಪತೆಯ ಆಧಾರದ ಮೇಲೆ ನೀವು ಸುಲಭವಾಗಿ ಹೇಳ್ಬೋದು ತ್ರಿಭುಜ ADE ಸಮರೂಪಿ ತ್ರಿಭುಜ ABC ಅಂತೇಳಿ ನೀವು ಸುಲಭವಾಗಿ ಹೇಳ್ಬೋದು. ನಿಮಗೆ ಬರೆಯಕ್ಕೆ ಕೊಟ್ಟಿರೋದು ಇದನ್ನೇ. ಯಾವ ಆಧಾರದ ಮೇಲೆ ಬರೆದ್ರಿ ಇದನ್ನ? ಬಾಕೋಬ ಸಮರೂಪತೆಯ ನಿರ್ಧಾರಕದ ಗುಣದ ಆಧಾರದ ಮೇಲೆ. ಇನ್ನು ಮುಂದಿನ 7ನೇ ಪ್ರಶ್ನೆ ಕೊಟ್ಟಿದ್ದಾರೆ ಚಿತ್ರ ಸಮೇತವಾಗಿ. ಈ ಒಂದು ಚಿತ್ರದನ್ನು ಆಧಾರವಾಗಿಟ್ಟುಕೊಂಡು AT ಮತ್ತು CEಗಳು ಏನಾಗಿರ್ತವೆ? ABC ತ್ರಿಭುಜದ ಎತ್ತರಗಳು ಅಂತ ಕೊಟ್ಟಿದ್ದಾರೆ. ಹಾಗಿದ ಮೇಲೆ ಈ ಎರಡು ಎತ್ತರಗಳು P ಅನ್ನೋ ಬಿಂದುವಿನಲ್ಲಿ ಛೇದಿಸ್ತವೆ ಅಂತ ಕೊಟ್ಟಿದ್ದಾರೆ. ಈ 4ಅನ್ನು ನೀವು ಸಾಧಿಸಬೇಕು. ತ್ರಿಭುಜ AEP ಸಮರೂಪಿ ತ್ರಿಭುಜ CDP ಅಂತ ಹೇಳಬೇಕು. ತ್ರಿಭುಜ ABD ಸಮರೂಪಿ ತ್ರಿಭುಜ CBE ಅಂತ ಹೇಳಬೇಕು. ತ್ರಿಭುಜ AEP ಸಮರೂಪಿ ತ್ರಿಭುಜ ADB ಅಂತ ಹೇಳಬೇಕು. ಜೊತೆಗೆ ತ್ರಿಭುಜ PDC ಸಮರೂಪಿ ತ್ರಿಭುಜ BEC ಅಂತೇಳಿ ಸಾಧಿಸಬೇಕು. ತುಂಬ ಸುಲಭವಾಗಿ ಉತ್ತರವನ್ನು ಹೇಳ್ಬೋದು. ಹೇಗೆ ಅಂತ ನೋಡೋಣ. ಈಗ ಒಂದೊಂದೇ ಈ ತ್ರಿಭುಜವನ್ನು ಆಧಾರವಾಗಿಟ್ಟುಕೊಂಡು ಒಂದೊಂದೇ ಅವ್ರು ಏನು ಕೊಟ್ಟಿದ್ದಾರೆ ಸಾಧಿಸಲಿಕ್ಕೆ ಅವುಗಳನ್ನು ನೋಡ್ತಾ ಹೋದರೆ, ಮೊದಲನೇದಾಗಿ AEP ಇದು P ಅನ್ನೋ ಪಾಯಿಂಟನ್ನು ತೊಗೊಂಡ್ರೆ AEP ಅನ್ನೋದು ಇದು 1 ಅಂತ ತೊಗೊಂಡ್ರೆ, ಇನ್ನೊಂದು ಯಾವುದು CDP ಇದು 2. ಈ ಎರಡು ತ್ರಿಭುಜಗಳನ್ನು ನೋಡಿದಾಗ ನೀವು ಇಲ್ಲಿ ಡೈರೆಕ್ಟಾಗಿ ಹೇಳ್ಬೋದು ಈ ಕೋನ 90 ಡಿಗ್ರಿ ಇರುತ್ತೆ. AEP ಅನ್ನೋದು ಮತ್ತು CDP ಅನ್ನೋದು ಸಮ, ಅವರೇ ಕೊಟ್ಟಿದ್ದಾರೆ. ಇನ್ನೊಂದು ಯಾವ್ದು ಸಿಗುತ್ತೆ ಅಂದರೆ ನಿಮಗೆ APE ಈ ಕೋನ ಇವೆರಡೂ ಕೋನಗಳನ್ನು ಲಂಬವಾಗಿ ವಿರುದ್ಧವಾದ ಕೋನಗಳು ಅಂತ ಹೇಳ್ಬೋದು. ಅವು ಸಮ ಇರ್ತವೆ ಅನ್ನೋದನ್ನು ನಾನು ಆವಾಗಲೇ ತಿಳಿಸಿದ್ದೀನಿ. ಎರಡು ಕೋನಗಳು ಸಮ ಇದ್ದಾವೆ ಅಂತ ಅಂದರೆ ಕೋಕೋ ಸಮರೂಪತೆಯ ಒಂದು ನಿರ್ಧಾರಕದ ಆಧಾರದ ಮೇಲೆ ತ್ರಿಭುಜ AEP ಸಮರೂಪಿ ತ್ರಿಭುಜ CDP ಅಂತೇಳಿ ಸುಲಭವಾಗಿ ನೀವು ಉತ್ತರವನ್ನು ಬರಿಬಹುದು. ನೆಕ್ಸ್ಟ್ 2ನೇದು ಬಂದ್ಬಿಟ್ಟು ತ್ರಿಭುಜ ABD ಅಂತ ಕೊಟ್ಟಿದ್ದಾರೆ. ABD ಅನ್ನೋದು ಇದಿಷ್ಟು ದೊಡ್ಡದು 3 ಅಂತ ತಗೊಂಡ್ರೆ, ಇನ್ನೊಂದು CBE ಯಾವುದು? CBE ಇದೆ, ಇದನ್ನು 4 ಅಂತ ತಗೊಳ್ರಿ. ಈ ಎರಡು ತ್ರಿಭುಜಗಳಲ್ಲೂ ಕೂಡ ಕೋನ E ಅನ್ನೋದು ಸಮ ಇದೆ 90 ಡಿಗ್ರಿ, ಈ D ಅನ್ನೋದು ಸಮ ಇದೆ 90 ಡಿಗ್ರಿ. ಜೊತೆಗೆ ಇನ್ನೊಂದು ಇವೆರಡಕ್ಕೂ ಕೂಡ ಸಾಮಾನ್ಯವಾಗಿ ಬರುವಂಥ ಕೋನ ಯಾವುದು ಅಂದರೆ ಅದು B ಅನ್ನೋ ಕೋನ ಈಗ ನಾನು ಹೇಳಿದ ಹಾಗೆ 3 ಮತ್ತು 4ನೇ ಕೋನಗಳೆರಡಕ್ಕೂ ಕೂಡ ಸಮ ಬರುತ್ತೆ. ಇದರ ಆಧಾರದ ಮೇಲೆ ಸುಲಭವಾಗಿ ಹೇಳ್ಬೋದು ನೀವು ತ್ರಿಭುಜ ABD ಸಮರೂಪಿ ತ್ರಿಭುಜ CBE ಅಂತೇಳಿ. ಕಾರಣ ಇದಕ್ಕೂ ಕೂಡ ಕೋ ಸಮರೂಪತೆಯ ನಿರ್ಧಾರಕ ಗುಣ. ಇನ್ನು ಮೂರನೇದು ಯಾವುದಪ್ಪ ಅಂತ ನೋಡಿದರೆ ತ್ರಿಭುಜ AEP ಮತ್ತು ತ್ರಿಭುಜ ADBಗಳಲ್ಲಿ ಅಂತ ಕೊಟ್ಟಿದ್ದಾರೆ. ಈ ತ್ರಿಭುಜ AEP ಮತ್ತು ADBಗಳಲ್ಲಿ ನಾನು ಆವಾಗಲೇ ಹೇಳಿದ ಹಾಗೆ E ಮತ್ತು D ಎರಡು 90 ಡಿಗ್ರಿ ಇರೋದ್ರಿಂದ ಕೋನ AEP = ಕೋನ ADP ಅಂತ ಹೇಳ್ತೀವಿ. ಅವರೇ ಕೊಟ್ಟಿದ್ದಾರೆ ದತ್ತ. ಓಕೆನಾ? ಇದ್ರ ಜೊತೆಗೆ ಇನ್ನೊಂದು ಕೋನವನ್ನು ನೀವು ತಗೊಳ್ಬೇಕಲ್ವಾ. ಇನ್ನೊಂದು ಯಾವ್ದು ತಗೊಳ್ಬೋದು? A ಕೋನ ಅಂತಕ್ಕಂಥದ್ದು ಏನಿದೆಯಲ್ಲ, A ಅನ್ನುವಂಥದ್ದು ಎರಡಕ್ಕೂ ಕೂಡ ಇರ್ತಕ್ಕಂಥದ್ದು ಕೋನ PAE = ಕೋನ DAB ಅಂತ ಕರಿತೀರಿ. ಯಾಕೆಂದರೆ ಇದು ಒಂದು ಸಾಮಾನ್ಯ ಕೋನ. ಓಕೆನಾ? ಇಲ್ಲೂ ಕೂಡ ಎರಡು ಕೋನಗಳು ಸಮ ಇರೋದ್ರಿಂದಾಗಿ ತ್ರಿಭುಜ AEP ಸಮರೂಪಿ ತ್ರಿಭುಜ ADB ಅಂತೇಳಿ ಸುಲಭವಾಗಿ ಹೇಳ್ಬೋದು. ಕೊನೆಯದಾಗಿ ಮತ್ತೊಂದು ಕೊಟ್ಟಿದ್ದಾರಲ್ವಾ, ಇನ್ನೊಂದು ಕಂಡುಹಿಡಿಯಲಿಕ್ಕೆ PDC ಮತ್ತು BEC. ಇಲ್ಲೂ ಕೂಡ PDC ಅಂದರೆ ನೀವು ಸುಲಭವಾಗಿ ಹೇಳ್ಬೋದು PDC ಅಂತಕ್ಕಂಥದ್ದು, ಮತ್ತು ಇನ್ನೊಂದು ಯಾವುದು BEC ಅಂತಕ್ಕಂಥದ್ರಲ್ಲಿ ಈ ಎರಡು ಕೋನಗಳನ್ನು ಸಮ ಅಂತ ತಗೊಳ್ಬೇಕು. ಆಂಗಲ್ PDC ಕೋನ PDC = ಕೋನ BEC. ಯಾಕೆಂದರೆ ದತ್ತ ಅವರೇ ಕೊಟ್ಟಿದ್ದಾರೆ, ಅವೆರಡೂ ಕೂಡ 90 ಡಿಗ್ರಿ ಇರ್ತವೆ. ಇದ್ರ ಜೊತೆಗೆ ಇನ್ನೊಂದು ಕೋನ PCD ಅನ್ನೋದು ಕೋನ BCE ಅನ್ನೋದು ಎರಡೂ ಕೂಡ ಎರಡೂ ತ್ರಿಭುಜದಲ್ಲಿರುವಂಥ ಒಂದು ಸಾಮಾನ್ಯ ಕೋನ. ಇದು ಕೂಡ ಸಮ. ಇದರಿಂದ ನೀವು ಸುಲಭವಾಗಿ ಹೇಳ್ಬೋದು ತ್ರಿಭುಜ PDC ಸಮರೂಪಿ ತ್ರಿಭುಜ BEC ಅಂತೇಳಿ ಸುಲಭವಾಗಿ ನೀವು ಆನ್ಸರ್ನ ಹೇಳಬಹುದು ಕೋ ಸಮರೂಪತೆಯ ನಿರ್ಧಾರಕದ ಗುಣದ ಆಧಾರದ ಮೇಲೆ. ಇನ್ನೊಂದು 8ನೇ ಪ್ರಶ್ನೆ, ABCD ಎನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜ. ಅದರ ವೃದ್ಧಿಸಿದ AD ಬಾಹುವಿನ ಮೇಲೆ ಈ ಬಿಂದುವಿದೆ
ಮತ್ತು ಬಿಇ ಮತ್ತು ಸಿಡಿಗಳು ಪರಸ್ಪರ ಎಫ್ ಬಿಂದುವಿನಲ್ಲಿ ಛೇದಿಸಿದರೆ ತ್ರಿಭುಜ ಎಬಿಇ ಸಮರೂಪಿ ತ್ರಿಭುಜ ಸಿಎಫ್ಬಿ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ನೀವು ಉತ್ತರ ಹೇಗೆ ಹೇಳ್ತೀರಾ ನೋಡಿ. ಪ್ರಶ್ನೆಯ ಪ್ರಕಾರ ABCD ಎನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜ. ಈ ಸಮಾಂತರ ಚತುರ್ಭುಜದ ADಯನ್ನು ಈ ತನಕನ ಏನು ಮಾಡಿದ್ದಾರೆ, ವೃದ್ಧಿಸಿದ್ದಾರೆ. ಈದಿಂದ ಬಿಗೆ ರೇಖೆಯನ್ನು ಎಳೆದಿದ್ದಾರೆ. ಈ ರೇಖೆ DCಯ ಮೇಲೆ ಎಫ್ ಅನ್ನುವ ಬಿಂದುವಿನ ಮೇಲೆ ಛೇದಿಸ್ಕೊಂಡು ಹೋಗಿದೆ. ಹಾಗಿದ್ದ ಮೇಲೆ ಅವ್ರು ಕೇಳಿದ್ದಾರೆ ಏನಂತೇಳಿ, ತ್ರಿಭುಜ ABE ಅನ್ನುವಂಥದ್ದು ತ್ರಿಭುಜ CFBಗೆ ಸಮರೂಪಿಯಾಗಿದ್ದಾವೆ ಇವೆರಡು ಅನ್ನೋದನ್ನು ಹೇಳ್ರಿ ಅಂತ. ನೀವು ಉತ್ತರ ಹೇಳಬೇಕಂದ್ರೆ ಮೊದಲು ನಾವು ಈ ಒಂದು BEಯನ್ನು ನಾವು ಛೇದಕ ರೇಖೆ ಅಂತೇಳಿ ಏನಾದರೂ ನಾವು ತಗೊಂಡಿವಿ ಅಂದರೆ ಇಲ್ಲಿ AE ಅಂತಕ್ಕಂಥದ್ದು ಏನಾಗಿರುತ್ತೆ, BCಗೆ ಏನಾಗಿರುತ್ತೆ, ಸಮಾಂತರವಾಗಿರುತ್ತೆ. ಯಾಕೆ ಅಂದರೆ AD ಮತ್ತು BC ಎರಡು ಏನಂತ ಕರಿತೀವಿ, ವಿರುದ್ಧ ಬಾಹುಗಳು ಸಮ ಇರ್ತವೆ ಅನ್ನೋದು ಗೊತ್ತು ನಮಗೆ. ಇದರ ಆಧಾರದ ಮೇಲೆ ಈಗ ನೀವು ಸುಲಭವಾಗಿ ಹೇಳ್ಬೋದು ಈ ಕೋನ ಸಮ ಅಂತ ತಗೊಳ್ಬೇಕಾಗತ್ತೆ. ಈ ಎರಡೂ ಕೋನಗಳನ್ನು ನಾವು ಸಮ ಅಂತ ಹೇಳ್ತೀವಿ. ಇವೆರಡು ಅನುರೂಪ ಕೋನಗಳು. ಯಾಕೆ ಅಂದರೆ ಇವೆರಡೂ ಕೋನಗಳನ್ನು ಪರ್ಯಾಯ ಒಳಕೋನಗಳು ಅಂತ ಕರಿತೀವಿ ಅಥವಾ ಆಂತರಿಕ ಕೋನಗಳು ಅಂತ ಕರಿತೀವಿ. ಈ ಪರ್ಯಾಯ ಆಂತರಿಕ ಕೋನಗಳು ಸಮ ಇರ್ತವೆ. ಇನ್ನೊಂದು ಕೋನ ಯಾವುದಪ್ಪ ಅಂತ ಹೇಳಿದ್ರೆ ಈ ಕೋನ BAE ಅಂತ ತಗೊಂಡ್ರೆ BAE ಈ ಕೋನ, ಇನ್ನೊಂದು ಈ ಕೋನ ಸಮ ಇರುತ್ತೆ. ಯಾಕೆ? ಈ ಎರಡು ಕೋನಗಳನ್ನು ಸಮಾಂತರ ಚತುರ್ಭುಜದ ಎದುರುಗಡೆ ಇರುವ ಬಾಹು ಕೋನಗಳು ಅಂತ ಹೇಳ್ಬೋದು. ಅಂದರೆ ಸಮಾಂತರ ಚತುರ್ಭುಜದ ವಿರುದ್ಧ ಕೋನಗಳು ಸಮ ಇರ್ತವೆ. ಇದರ ಆಧಾರದ ಮೇಲೆ ಈ ಎರಡು ಕೋನಗಳು ಸಮ ಇರೋದ್ರಿಂದಾಗಿ ಇದನ್ನೇ ನೀವು ಕೆಳಗಿಲ್ಲಿ ಬರೀಬೇಕು. ಈ ಎರಡು ತ್ರಿಭುಜಗಳನ್ನು ನೀವು ಆಯ್ಕೆ ಮಾಡಿಕೊಂಡು ಈ ಎರಡೂ ತ್ರಿಭುಜಗಳಲ್ಲಿ ಕೋನ AEB ಅನ್ನೋದು ಕೋನ CBEಗೆ ಸಮ ಇದೆ. ಹಾಗೆಯೇ ಕೋನ BAE ಅನ್ನೋದು ಕೋನ FCBಗೆ ಸಮ ಇರೋದ್ರಿಂದ ನೀವು ಸುಲಭವಾಗಿ ಹೇಳ್ತೀರಾ ತ್ರಿಭುಜ ABE ಸಮರೂಪಿ ತ್ರಿಭುಜ CFB ಅಂತೇಳಿ. ಕೋ ಸಮರೂಪತೆಯ ನಿರ್ಧಾರಕದ ಗುಣದ ಆಧಾರದ ಮೇಲೆ. ಓಕೆನಾ? ಸೊ ಈ ರೀತಿಯಲ್ಲಿ ಸುಲಭವಾಗಿ 8ನೇ ಪ್ರಶ್ನೆಯನ್ನು ನೀವು ಸಾಧಿಸಬಹುದು. ಸೊ ಈ ಒಂದು ವಿಡಿಯೋದಲ್ಲಿ ಅಭ್ಯಾಸ 6.3ರಲ್ಲಿ ಬರುವ ಮೊದಲ 8 ಪ್ರಶ್ನೆಗಳನ್ನು ವಿಶ್ಲೇಷಣೆಯ ಸಮೇತವಾಗಿ ಉತ್ತರವನ್ನು ತಿಳಿಸಿದ್ದೀನಿ. ಮುಂದಿನ 8 ಪ್ರಶ್ನೆಗಳನ್ನು ಅವುಗಳ ಪರಿಹಾರಗಳನ್ನು ಹೇಗೆ ಕಂಡುಹಿಡಿಯೋದು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಮ ಜೊತೆ ಸೇರ್ಕೊಳ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.